ಎಲ್ರಿಗೂ ನಮಸ್ಕಾರ. ಈ ಜ್ಯೋತಿಷಿಗಳು ಪವಾಡ ಪುರುಷರು, ಸಿದ್ಧ ಪುರುಷರು ಅಂತ ಏನು ನಾವು ನೋಡ್ತಾ ಬಂದಿದ್ದೇವೆ ನೂರಾರು ವರ್ಷಗಳಿಂದಲೂ ಕೂಡ. ಇವರು ವಿಜ್ಞಾನವನ್ನು ಹಾಗೂ ವೈಜ್ಞಾನಿಕ ಮನೋಭಾವನೆಯನ್ನು ತುಂಬಾ ವಿರೋಧಿಸ್ತಾರೆ. ಇವರು ವಿಜ್ಞಾನಿಗಳ ಜೊತೆ ಮಾತನಾಡೋದಿರಲಿ, ಅವರ ಕಡೆ ತಿರುಗಿನೂ ನೋಡೋದಿಲ್ಲ, ಅವರ ಕುರಿತಾಗಿಯೂ ಮಾತುಗಳನ್ನು ಆಡೋದಿಲ್ಲ. ವಿಚಾರವಾದಿಗಳನ್ನು ತುಂಬಾ ದೂರ ಇಡ್ತಾರೆ. ಆದರೆ ಇಂತಹ ಸಿದ್ಧ ಪುರುಷರು ವಿಜ್ಞಾನವನ್ನು ಎಷ್ಟೇ ವಿರೋಧ ಮಾಡಿದರೂ ಕೂಡ ನಿಜ ಏನಪ್ಪ ಅಂತ ಹೇಳಿದರೆ, ಇವರುಗಳೇನೇ ಸ್ವತಃ ವಿಜ್ಞಾನದ ನಿಜವಾದ ಫಲಾನುಭವಿಗಳು ಅಂತ ಹೇಳಿದರೆ ತಪ್ಪೇನಿಲ್ಲ ಅಂತ ಕಾಣಿಸುತ್ತೆ. ಯಾಕಂತ ಹೇಳಿದರೆ ಇವರುಗಳೆಲ್ಲ ಯಾವ್ಯಾವ ವಿದ್ಯಮಾನಗಳನ್ನು ವಿಜ್ಞಾನಿಗಳು ಕಂಡುಹಿಡಿದಿರ್ತಾರೋ, ಯಾವ್ಯಾವ ರಹಸ್ಯಗಳನ್ನು, ಪ್ರಕೃತಿಯ ರಹಸ್ಯಗಳನ್ನು ವಿಜ್ಞಾನಿಗಳು ಭೇದಿಸಿರ್ತಾರೋ, ಯಾವ್ಯಾವ ಸೂತ್ರಗಳನ್ನು ವಿಜ್ಞಾನಿಗಳು ವರ್ಷಗಟ್ಟಲೆ ಕಷ್ಟಪಟ್ಟು ಪ್ರಯೋಗಾಲಯದಲ್ಲಿ ಸಿದ್ಧಪಡಿಸಿರ್ತಾರೋ ಅವೆಲ್ಲವುಗಳನ್ನು ಯಥಾವತ್ತಾಗಿ ಅಭ್ಯಾಸ ಮಾಡಿ ಉಪಯೋಗಿಸಿಕೊಂಡು ಇವರುಗಳು ಸಿದ್ಧಪುರುಷರು ಏನು ಮಾಡ್ತಾರಪ್ಪ ಅಂತ ಹೇಳಿದರೆ, ಇವರು ಕೆಲವು ರೀತಿಯ ಪವಾಡಗಳನ್ನು ಸೃಷ್ಟಿಸೋದಕ್ಕೆ ಈ ವಿಜ್ಞಾನದ ವಿದ್ಯಮಾನಗಳನ್ನು, ಸೂತ್ರಗಳನ್ನು ಉಪಯೋಗ ಮಾಡ್ಕೋತಾರೆ. ವಿಜ್ಞಾನವನ್ನು ಉಪಯೋಗಿಸಿಕೊಂಡೇ ಕೆಲವು ಕೌತುಕಮಯ ಘಟನೆಗಳು ನಡೆಯೋ ರೀತಿ ಮಾಡಿಬಿಟ್ಟು ಕೆಲವು ಪವಾಡಗಳನ್ನು ಸೃಷ್ಟಿ ಮಾಡಿದ್ದೇವೆ, ಚಮತ್ಕಾರಿ ವಿದ್ಯಮಾನಗಳು ನಡೆಯುವಂತೆ ಮಾಡಿಬಿಟ್ಟು ಪವಾಡಗಳನ್ನು ಮಾಡ್ತೇವೆ ಅಂತ ಹೇಳ್ಕೊತಾರೆ. ವಿಜ್ಞಾನವನ್ನೇ ಉಪಯೋಗಿಸ್ಕೊಂಡು ಇವರು ಅವುಗಳನ್ನೆಲ್ಲ ಮಾಡಿದರೂ ಕೂಡ ಇವರು ಏನಪ್ಪ ಹೇಳ್ತಾರೆ ಅಂತ ಹೇಳಿದರೆ, ನಮಗೆ ದೇವರ ಅನುಗ್ರಹ ಆಗಿದೆ, ನಮಗೆ ದೈವಿ ಶಕ್ತಿ ಲಭಿಸಿದೆ, ದೈವಾನುಗ್ರಹ ಆಗಿದೆ, ಸಿದ್ಧಿ ಆಗಿದೆ ಅಂತೆಲ್ಲ ಹೇಳ್ಕೊಂಡು ಜನರನ್ನು ಮೋಸ ಮಾಡೋದರಲ್ಲಿ ನಿಸ್ಸೀಮರಾಗಿರ್ತಾರೆ ಇವರು. ಹಾಗೂ ತಾವುಗಳು ಇದನ್ನೆಲ್ಲ, ಈ ಚಮತ್ಕಾರಗಳನ್ನೆಲ್ಲ ಸರ್ವರ ಮನುಷ್ಯರ ಭಕ್ತರ ಒಳಿತಿಗೋಸ್ಕರ ಮಾಡ್ತಾ ಇದ್ದೇವೆ, ದೇವರು ನಮ್ಮ ಕೈಯಲ್ಲಿ ಮಾಡಿಸ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು ನಂಬಿಸ್ತಾರೆ ಭಕ್ತರನ್ನು. ಇಂಥ ಪವಾಡ ಪುರುಷರ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಇಂಥವರೆಲ್ಲ ಒಂದು ರೀತಿ ಹಾವುಗಳ ರೀತಿ, ಮತ್ತು ವಿಜ್ಞಾನಿಗಳು ಏನಿದ್ದಾರಲ್ಲ ಅವರು ಗೆದ್ದಲುಗಳು ಇದ್ದ ಹಾಗೆ. ಏನಪ್ಪ ಅಂದರೆ, ವಿಜ್ಞಾನಿಗಳು ಗೆದ್ದಲುಗಳ ರೀತಿ ಹುತ್ತವನ್ನು ಕಟ್ತಾರೆ ಕಷ್ಟಪಟ್ಟು. ಇವರು ಪವಾಡ ಪುರುಷರು, ಸಿದ್ಧ ಪುರುಷರು ಹಾವುಗಳ ರೀತಿ ಬಂದು ಸೇರಿಕೊಂಡು ತಮ್ಮ ಸ್ವಾರ್ಥಕ್ಕೋಸ್ಕರ ಉಪಯೋಗ ಮಾಡ್ಕೊಳ್ತಾರೆ. ಇಂಥ ದೈವಿ ಆರಾಧಕರುಗಳು ಅಂತ ಹೇಳ್ಕೊಳ್ಳೋರು ವಿಜ್ಞಾನಿಗಳ ಅವರ ಬುದ್ಧಿಮತ್ತೆಯ ಪ್ರತಿಫಲವಾದ ವೈಜ್ಞಾನಿಕ ಸಂಶೋಧನೆಗಳನ್ನು ತಮ್ಮ ಸ್ವಾರ್ಥಕ್ಕೋಸ್ಕರ ಉಪಯೋಗಿಸಿಕೊಂಡು ಚಮತ್ಕಾರಗಳನ್ನು ಮಾಡಿ ತಮಗೆ ದೈವಿಶಕ್ತಿ ಸಿದ್ಧಿಯಾಗಿದೆ ಅಂತ ಹೇಳ್ಕೊಂಡು ಮೆರೀತಾರೆ. ಅದರ ಹಿಂದಿರೋ ಸತ್ಯವನ್ನು ಮರೆಮಾಚುವಲ್ಲಿ ಸಫಲರಾಗ್ತಾರೆ. ಆದರೆ ಪಾಪ ಜನಗಳು, ಮುಗ್ಧ ಭಕ್ತರುಗಳು ಅದರ ಹಿಂದಿರ್ತಕ್ಕಂಥ ವಿಜ್ಞಾನವನ್ನು ಮರೀತಾರೆ, ಸತ್ಯವನ್ನು ತಿಳ್ಕೊಳ್ಳೋದ್ರಲ್ಲಿ ವಿಫಲರಾಗ್ತಾರೆ. ನಾನು ಎಲ್ಲರಲ್ಲೂ ಒಂದು ಚಿಕ್ಕ ಪ್ರಶ್ನೆಯನ್ನು ಕೇಳೋದಕ್ಕೆ ಇಷ್ಟಪಡ್ತೇನೆ. ತಾವುಗಳೆಲ್ಲ ಈ ಯಕ್ಷಿಣಿ ಜಾದು ಮ್ಯಾಜಿಕ್ ಅಂತ ಮಾಡ್ತಾರಲ್ಲ, ಅಂಥವ್ರನ್ನ ಒಂದಲ್ಲ ಒಂದು ಸಲ ನೋಡೇ ಇರ್ತೀರ. ಅವರ ಪ್ರದರ್ಶನವನ್ನು, ಯಕ್ಷಿಣಿ ಜಾದು ಪ್ರದರ್ಶನವನ್ನು ನೋಡಿರ್ತೀರ, ನೋಡಿ ಎಂಜಾಯ್ ಮಾಡಿರ್ತೀರ. ಅವರು ಪ್ರೇಕ್ಷಕರನ್ನು ಮೋಡಿ ಮಾಡೋದಕ್ಕೋಸ್ಕರ, ಅಂದರೆ ಮನೋರಂಜನೆ ಮಾಡೋದಕ್ಕೋಸ್ಕರ ನಾನಾ ರೀತಿಯ ವಿವಿಧ ಕಣ್ಕಟ್ಟು, ಜಾದು, ಯಕ್ಷಿಣಿ ವಿದ್ಯೆಗಳನ್ನು ಕಲಿತುಬಿಟ್ಟು ವೇದಿಕೆ ಮೇಲೆ ಪ್ರದರ್ಶನ ನೀಡ್ತಾ ಇರ್ತಾರೆ. ಕೆಲವೊಂದು ಸಲ ಅವರು ನಂಬಲಿಕ್ಕೆ ಅಸಾಧ್ಯ ಆಗಿರ್ತಕ್ಕಂತಹ, ಕೆಲವೊಂದು ಅಸಾಧ್ಯ ಅನ್ನಿಸ್ತಕ್ಕಂತಹ ಜಾದು ಪ್ರದರ್ಶನವನ್ನು ಮಾಡ್ತಾರೆ. ಶೂನ್ಯದಿಂದ ಸೃಷ್ಟಿ ಮಾಡ್ತಾರೆ, ಪ್ರಾಣಿ ಪಕ್ಷಿಗಳನ್ನು ಸೃಷ್ಟಿ ಮಾಡ್ತಾರೆ, ಮಾಯ ಮಾಡ್ತಾರೆ. ಏನೆಲ್ಲ ಮಾಡಿದರೂ ಕೂಡ ನಾವು ಸುಮ್ಮನೆ ಚಪ್ಪಾಳೆ ತಟ್ಟಿಬಿಟ್ಟು ನೋಡ್ತೇವೆ ಅಷ್ಟೇ ಹೊರತು ಅವರು ಯಾರಿಗೂ ನಾವು ಕೈ ಮುಗಿಯೋದಿಲ್ಲ. ಯಾಕಂದರೆ ಇದನ್ನು ಅವರು ಯಾವುದೋ ವಿದ್ಯೆ ಕಲ್ತ್ಬಿಟ್ಟು ವಿಜ್ಞಾನವನ್ನು ಉಪಯೋಗಿಸ್ಕೊಂಡೇ ಮಾಡಿರ್ತಾರೆ ಅಂತ ನಮಗೆ ಗೊತ್ತಿರುತ್ತೆ. ಅಂಥರ ಮ್ಯಾಜಿಕ್ ಶೋವನ್ನು ನಾವು ಹಣ ಕೊಟ್ಟು ಟಿಕೆಟ್ ತೊಗೊಂಡು ನೋಡಿಬಿಟ್ಟು, ಇದೆಲ್ಲ ಕಣ್ಕಟ್ಟು, ಅವರು ಯಾರೋ ಅವ್ರ ಗುರು ಹತ್ರ ಕಲ್ತಿರ್ತಾರೆ, ಅದರಲ್ಲಿ ಏನಿದೆ, ಕಲ್ತ್ರೆ ನಾವು ಮಾಡ್ಬೋದು ಅಂತ ನಾವು ಉಡಾಫೆ ಮಾಡಿಕೊಂಡು ಅಷ್ಟು ಸೀರಿಯಸ್ಸಾಗಿ ತಗೊಳ್ಳೋದಿಲ್ಲ. ಎಂಜಾಯ್ ಮಾಡಿ ಖುಷಿಪಟ್ಟು ಬರ್ತೇವೆ ಅಷ್ಟೇ, ಮರ್ತು ಬಿಡ್ತೀವಿ ಅದನ್ನು.
ಆದರೆ ಅದೇ ಜಾದೂಗಾರರೇ ಮಾಡಿದಂತಹದ್ದೇ ಜಾದೂ ಕಣ್ಕಟ್ಟು ವಿದ್ಯೆಗಳನ್ನು ಒಬ್ಬಾತ ದೇವರ ಹೆಸರು ಹೇಳ್ಕೊಂಡು ದೈವಿ ಗೆಟಪ್ನಲ್ಲಿ ಮಾಡಿಬಿಟ್ರಪ್ಪ ಅಂತ ಹೇಳಿದರೆ, ನಾವೆಲ್ಲರೂ ಅವರ ಚಮತ್ಕಾರಗಳಿಗೆ ಪವಾಡ ಅಂತ ಹೇಳಿಬಿಟ್ಟು ದೇವರ ಮಹಿಮೆ, ದೇವರ ಶಕ್ತಿ ಅಂತೆಲ್ಲ ಹೊಗಳಿಬಿಟ್ಟು ತಲೆ ಮೇಲೆ ಹೊತ್ಕೊಂಡು ಅವರಿಗೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಪುಣ್ಯ ಪಡೆದವರ ರೀತಿ ನಾವು ಭಾವನೆ ಪಡ್ತೇವೆ. ದೇವರ ಅಪರಾವತಾರ ಈತ ಅಂತ ನಂಬಿಬಿಡ್ತೇವೆ. ಇದೇ ಯಾಕೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಆ ಜಾದೂಗಾರರಿಗೂ ಮತ್ತು ಈ ಪವಾಡ ಪುರುಷರಿಗೂ ಏನು ವ್ಯತ್ಯಾಸ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗೆ. ಒಂದೇ ರೀತಿಯ ಕಣ್ಕಟ್ಟು ಚಮತ್ಕಾರಿ ವಿದ್ಯೆಯನ್ನು ಬೇರೆ ಬೇರೆ ಹೆಸರು ಹೇಳಿಕೊಂಡು ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ಗೆಟಪ್ನಲ್ಲಿ ಇಬ್ಬರು ವ್ಯಕ್ತಿಗಳು ಮಾಡಿದರೆ ಅದು ಹೇಗೆ ಬೇರೆ ಆಗೋಕ್ಕೆ ಸಾಧ್ಯ? ಎರಡು ಒಂದೇ ತಾನೇ. ಯಕ್ಷಿಣಿಗಾರನಿಗೆ ಯಾರು ಮಹಾನ್ ಪುರುಷ ಅಂತ ಕೈ ಮುಗಿಯೋದಿಲ್ಲ. ಪವಾಡ ಪುರುಷನಿಗೆ ಯಾರು ಕೂಡ ನೀನು ಮಾಡ್ತಿರೋದಿಲ್ಲ ಕಣ್ಕಟ್ಟು ತುಂಬ ಚೆನ್ನಾಗಿ ಮಾಡಿದೀಯ ಅಂತ ಹೊಗಳಿ ದುಡ್ಡು ಕೊಡೋದಿಲ್ಲ. ಇದೆಲ್ಲ ಬರೀ ಬ್ಲಾಕ್ ಮ್ಯಾಜಿಕ್, ಕಣ್ಕಟ್ಟು ವಿದ್ಯೆ, ದೈವಿ ಶಕ್ತಿ ಅಲ್ಲ ಅಂತ ಯಾರೂ ಪ್ರಶ್ನೆ ಮಾಡೋದಿಲ್ಲ. ಇದೇ ನನಗೆ ಅರ್ಥ ಆಗದಿರೋ ಪ್ರಶ್ನೆ ಆಗಿದೆ. ದಯವಿಟ್ಟು ಯಾರಿಗಾದರೂ ಉತ್ತರ ಗೊತ್ತಿದ್ರೆ ಹೇಳಿ. ಉತ್ತರ ಹೇಳೋದು ಬುದ್ಧಿವಂತಿಕೆ ಅನ್ನಿಸ್ಕೊಂಡ್ರೆ ಪ್ರಶ್ನೆ ಕೇಳೋದನ್ನು ವಿಚಾರವಂತಿಕೆ ಅನ್ನಿಸ್ಕೊಳ್ಳುತ್ತೆ. ಅದು ಕೂಡ ಅಷ್ಟೇ ಮಹತ್ವದ ವಿಷಯ ಆಗಿದೆ. ಮನುಷ್ಯ ಅನ್ನಿಸ್ಕೊಂಡವನು ಕನಿಷ್ಠ ಪಕ್ಷ ಈ ಎರಡು ಗುಣಗಳಲ್ಲಿ ಒಂದಾದ್ರೂ ಗುಣವನ್ನು ಪಡ್ಕೊಂಡಿರಲೇಬೇಕಾಗುತ್ತೆ. ಏನಪ್ಪ ಅಂತ ಹೇಳಿದರೆ, ಬುದ್ಧಿವಂತ ಆಗಿದ್ದರೆ ಉತ್ತರ ಕೊಡಬೇಕು, ಬುದ್ಧಿ ಕಡಿಮೆ ಇತ್ತಪ್ಪ ಅಂತ ಹೇಳಿದರೆ ಪ್ರಶ್ನೆ ಕೇಳಬೇಕು. ಇವೆರಡರಲ್ಲಿ ಯಾವುದನ್ನು ಮಾಡಲಿಲ್ಲ ಅಂತ ಹೇಳಿದರೆ ಆವಾಗ ಪ್ರಾಣಿಗಳಿಗೂ ನಮಗೂ ಏನು ವ್ಯತ್ಯಾಸ ಅನ್ನೋದೇ ಒಂದು ಪ್ರಶ್ನೆ ಆಗುತ್ತೆ. ಈ ವಿಷಯದ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ವಿಚಿತ್ರ ಮೂಢನಂಬಿಕೆಗಳಿಂದ ದಯವಿಟ್ಟು ಹೊರಗಡೆ ಬನ್ನಿ ಅಂತ ಎಲ್ರಿಗೂ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.